ಇದು ಡಿನ್ನರ್ ಪಾಲಿಟಿಕ್ಸ್ ರಾಜಕೀಯ ಕೇವಲ ಬೆಂಗಳೂರಿಗಷ್ಟೇ ಸೀಮಿತವಾಗಿಲ್ಲ. ದೂರದ ದೆಹಲಿಯಲ್ಲೂ ಕೂಡ ಇಲ್ಲಿನ ತಂತ್ರಗಾರಿಕೆ, ಅಲ್ಲಿ ಉಳಿಸಿರುವಂತಹ ದಾಳ ಇಲ್ಲಿ ಎಫೆಕ್ಟನ್ನು ಹೊಡೆದಿದೆ. ಹಾಗಾದರೆ ದೆಹಲಿಯಲ್ಲಿ ಏನಾಯಿತು? ಇಷ್ಟಕ್ಕೂ ಈ ಡಿನ್ನರ್ ಮೀಟಿಂಗ್ಸ್ಗೆ ಉದ್ದೇಶ ಏನು? ಅದರ ಜೊತೆಗೆ ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ನಡೆದಂಥ ಪ್ರಯತ್ನವೇನು? ಕಾಂಗ್ರೆಸ್ ಮನೆಯೊಳಗಿನ ಇನ್ಸೈಡ್ ಸುದ್ದಿಯನ್ನು ಹೇಳ್ತೀನಿ ನೋಡಿ. ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನೇಕ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಲೆಟ್ ಮಿ ಕರೆಕ್ಟ್ ದಿಸ್, ಕ್ಯಾನ್ಸಲ್ ಮಾಡಿಲ್ಲ, ಮುಂದಕ್ಕೆ ಹಾಕಿದ್ದೀವಿ. ಸೂಕ್ತವಾದ ಸಮಯ ನೋಡ್ಕೊಂಡು ಮಾಡ್ತೀವಿ. ಹೈಕಮಾಂಡ್ ಅಂಗಳದಲ್ಲಿ ತಂತ್ರ, ರಾಜ್ಯದಲ್ಲಿ ಡಿನ್ನರ್ ಸಭೆ ಕ್ಯಾನ್ಸಲ್. ಸಿದ್ದರಾಮಯ್ಯ ಆಪ್ತರ ಟೀಮ್ಗೆ ವರಿಷ್ಠರ ಮೂಲಕವೇ ಡಿಸಿಎಂ ಡಿಕೆ ಸಂದೇಶ ಕೊಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಸಭೆ ಕ್ಯಾನ್ಸಲ್ ಮಾಡುವ ಮೂಲಕ ಚೆಕ್ಮೇಟ್ ಇಟ್ಟಿದ್ದಾರೆ. ದಲಿತ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದ ಪರಮೇಶ್ವರ್ ಆಟಕ್ಕೆ ದೆಹಲಿಯಲ್ಲೇ ಕೂತು ಡಿಕೆ ಮಾಡಿರೋ ಪ್ಲಾನ್ ಕೊನೆಗೂ ಸಕ್ಸಸ್ ಆಗಿದೆ. ಡಿನ್ನರ್ ಮೀಟಿಂಗ್ಗೆ ಡಿಸಿಎಂ ಡಿಕೆಶಿ ಚೆಕ್ಮೇಟ್. ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿಯೇ ನಡೆಯುತ್ತಿತ್ತು. ರಾತ್ರಿ ಊಟದ ಹೆಸರಲ್ಲಿ ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆಯ ಚರ್ಚೆ ಆಗ್ತಿದ್ವು. ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಟೀಮ್ ಡಿನ್ನರ್ ಸಭೆ ಸೇರಿತ್ತು. ಹೊಸ ವರ್ಷದ ನೆಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಪಕ್ಷದ ಆಂತರಿಕ ಬೆಳವಣಿಗೆ ಬಗ್ಗೆಯೂ ಚರ್ಚೆ ಮಾಡಿದ್ರು. ಇದಾಗ್ತಿದ್ದಂತೆಯೇ ಪರಮೇಶ್ವರ್ ಕೂಡ ಇಂದು ಡಿನ್ನರ್ ಮೀಟಿಂಗ್ ಕರೆದಿದ್ರು. ದಲಿತ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಆದರೆ ಡಿಸಿಎಂ ಡಿಕೆ ತಂತ್ರಕ್ಕೆ ಸುರ್ಜೇವಾಲರೇ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ದಾರೆ. ದಲಿತ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದ ಪರಂ ದೆಹಲಿಯಲ್ಲಿ ಕುಳಿತು ಡಿಕೆ ಮಾಡಿದ ಗೇಮ್ ಪ್ಲಾನ್ ಸಕ್ಸಸ್. ಕಾಂಗ್ರೆಸ್ ಪಕ್ಷದಲ್ಲಿ ಡಿಸಿಎಂ ಡಿಕೆ ಒಕ್ಕಲಿಗ ಅಸ್ತ್ರ ಹೇಗೆ ಬಳಸ್ತಾಗಿದ್ದಾರೋ ಅದೇ ರೀತಿಯಲ್ಲಿ ದಲಿತ ನಾಯಕರು ಕೂಡ ನಮ್ಮದೇನೋ ಕಡಿಮೆ ಇಲ್ಲ, ನಾವು ಶಕ್ತಿವಂತರೇ ಅನ್ನೋದು ಇವರ ವಾದವಾಗಿದೆ. ಹೀಗಾಗಿ ದಲಿತ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಮೂಲಕ ಎಸ್ಸಿ ಎಸ್ಟಿ ಸಚಿವರು, ಶಾಸಕರ ಸಭೆ ಮಾಡೋಕೆ ಮುಂದಾಗಿದ್ರು. ಆದರೆ ಸಭೆಗೂ ಮುನ್ನವೇ ಡಿಕೆಶಿ ದೆಹಲಿಯಲ್ಲಿ ಕುಳಿತು ಮಾಡಿದ ಗೇಮ್ ಪ್ಲಾನ್ಗೆ ಸಭೆ ರದ್ದಾಗುವಂತಾಗಿದೆ. ನಾನು ಸ್ಟ್ರಾಂಗ್ ಅನ್ನೋ ಸಂದೇಶ ಮತ್ತೆ ಕೊಟ್ಟಿದ್ದಾರೆ. ನಾವು ಸಭೆ ರದ್ದು ಮಾಡಿಲ್ಲ, ಮುಂದೂಡಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟರು. ಇದರಲ್ಲಿ ರಾಜಕೀಯ ಇಲ್ಲ, ಸುರ್ಜೇವಾಲಾಗೂ ಬರುವಂತೆ ನಾನು ಆಹ್ವಾನ ಕೊಟ್ಟಿದ್ದೇನೆ ಅಂದ್ರು. ಅದು ಹೈಕಮಾಂಡಿನ ಸೂಚನೆಗಳು, ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ, ಕ್ಯಾನ್ಸಲ್ ಮಾಡಿಲ್ಲ. ಲೆಟ್ ಮಿ ಕರೆಕ್ಟ್ ದಿಸ್, ಕ್ಯಾನ್ಸಲ್ ಮಾಡಿಲ್ಲ, ಮುಂದಕ್ಕೆ ಹಾಕಿದ್ದೀವಿ. ಅವರ ಸಮಯನೂ ತಗೊಂಡು ಅವ್ರ ಜೊತೆನಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೀವಿ. ಅವ್ರು ಬರ್ತಾರೋ ಗೊತ್ತಿಲ್ಲ, ಅವ್ರು ಬರ್ತಾರೆ, ಬಂದಾಗ ನಮ್ಗೆ ಸಮಯ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವು ಸೂಕ್ತವಾದ ಸಮಯ ನೋಡ್ಕೊಂಡು ಮಾಡ್ತೀವಿ. ಅಷ್ಟಕ್ಕೂ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಸಭೆಗೆ ಬ್ರೇಕ್ ಬಿದ್ದಿದ್ದು ಹೇಗೆ ಅನ್ನೋದರ ಮಾಹಿತಿಯನ್ನೇ ಕೊಡ್ತೀವಿ ನೋಡಿ. ನಿನ್ನೆ ಸಿಎಂ ಸಿದ್ದರಾಮಯ್ಯಗೆ ದೂರವಾಣಿ ಕರೆ ಮಾಡಿರೋ ಸುರ್ಜೇವಾಲಾ ದಲಿತ ಸಭೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಳಿಕ ಗೃಹ ಸಚಿವ ಪರಮೇಶ್ವರ್ಗೆ ಕರೆ ಮಾಡಿ ಮಾತನಾಡಿದ ಸುರ್ಜೇವಾಲಾ ಸಭೆ ನಡೆಸದಂತೆ ಮನವೊಲಿಕೆ ಮಾಡಿದ್ದಾರೆ. ಒಟ್ಟಾಗಿ ಕೂತು ದಲಿತ ನಾಯಕರ ಸಮಸ್ಯೆ ಚರ್ಚಿಸೋಣ, ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲರ ಮಾತಾಡೋಣ, ದಲಿತ ಸಮಾವೇಶದ ಬಗ್ಗೆಯೂ ಚರ್ಚೆ ಮಾಡೋಣ ಅಂದಿದ್ದಾರೆ. ಹೀಗಾಗಿ ಸುರ್ಜೇವಾಲಾ ಮಾತಿಗೊಪ್ಪಿದ ಪರಮೇಶ್ವರ್ ಡಿನ್ನರ್ ಸಭೆಗೆ ಬ್ರೇಕ್ ಹಾಕಿ ಅಧಿಕೃತ ಪ್ರಕಟಣೆ ಹೊರಡಿಸಿದ್ದಾರೆ. ಅದೇನೇ ಹೇಳಿ, ಕಾಂಗ್ರೆಸ್ ಮನೆಯಲ್ಲಿನ ಮುಸುಕಿನ ಗುದ್ದಾಟ ಮತ್ತೆ ಸ್ಫೋಟಗೊಂಡಂತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಮತ್ತೆ ಡಿಸಿಎಂ ಡಿಕೆ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಇದರ ಪರಿಣಾಮವಾಗಿಯೇ ಪರಮೇಶ್ವರ್ ಡಿನ್ನರ್ ಮೀಟಿಂಗು ಬ್ರೇಕ್ ಬಿದ್ದಿದೆ. ಈ ಬೆಳವಣಿಗೆ ಮುಂದೆ ಅದ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.